ಬಿಸಿಲಿನ ತಾಪಮಾನ ಹೆಚ್ಚಳ ಹಿನ್ನೆಲೆ ಕುಡಿಯೋ ನೀರಿಗೋಸ್ಕರ ಹಾಹಾಕಾರ ಶುರುವಾಗಿದೆ. ಕೋಟೆ ನಾಡಿನಲ್ಲಿ ಕುಡಿಯೋ ನೀರು ಸಿಗದಿದ್ದಕ್ಕೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಕೈಯಲ್ಲಿ ಖಾಲಿ ಕೊಡ ಹಿಡಿದು ಗ್ರಾಮ ಪಂಚಾಯಿತಿ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು. ಚಿತ್ರದುರ್ಗದ ಮಾದನಾಯಕನಹಳ್ಳಿ ಗ್ರಾಮದಲ್ಲಿ ನೀರಿಗೋಸ್ಕರ ಪರದಾಟ ಶುರುವಾಗಿದೆ. ನೀರಿಗೋಸ್ಕರ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಪಿಡಿಒ ಅಧಿಕಾರಿಗಳಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ್ರು. 1 ತಿಂಗಳಿಂದ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇದೆ. ಸಮಸ್ಯೆ ಬಗೆಹರಿಸಿಲ್ಲ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಂತ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ರಿಯಾಲಿಟಿ ಚೆಕ್ನಲ್ಲಿ ಗ್ರಾಮಸ್ಥರು ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ನೀರಿನ ಸಮಸ್ಯೆ ಆಗಬಾರ್ದು ಅಂತೇಳಿ ಅಧಿಕಾರಿಗಳು ಜನಪ್ರತಿನಿಧಿಗಳು ದಿನೇ ದಿನೇ ಮೀಟಿಂಗ್ ಮಾಡ್ತಾರೆ. ಆದರೂ ಕೂಡ ಚಿತ್ರದುರ್ಗ ತಾಲೂಕಿನ ಹಲವೆಡೆ ನೀರಿನ ಅಭಾವ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ನಮ್ಮ ಬಲಭಾಗದಲ್ಲಿ ನೀವು ಗಮನಿಸ್ಬೋದು. ಈಗ ನಾವು ಚಿತ್ರದುರ್ಗ ತಾಲೂಕಿನ ಮಾದನಾಯಕನಹಳ್ಳಿ ಗ್ರಾಮದ ಬಳಿ ಇದ್ದೀವಿ. ಗ್ರಾಮ ಪಂಚಾಯತಿಗೆ ಬೆಳಗ್ಗೆಯಿಂದನೂ ಕೂಡ ಈ ಒಂದು ಗ್ರಾಮಸ್ಥರು ಮುತ್ತಿಗೆ ಹಾಕಿರ್ತಕ್ಕಂಥದ್ದು. ವಿಶೇಷ ಏನಂತಂದರೆ ಕುಡಿಯೋ ನೀರು ಇಲ್ಲಿ ಗ್ರಾಮದಲ್ಲಿ ಇದ್ದರೂ ಕೂಡ ಸರಬರಾಜು ಮಾಡುವಲ್ಲಿ ವಿಫಲ ಆಗಿರೋ ಕಾರಣದಿಂದಾಗಿ ಇಂದು ಕೊಡಗಳನ್ನು ಹಿಡ್ಕೊಂಡು ಬಂದು ಮಹಿಳೆಯರು, ಮಕ್ಕಳು, ಜನರು ಎಲ್ಲರೂ ಕೂಡ ನೇರವಾಗಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿರ್ತಕ್ಕಂಥದ್ದು. ಏನಂತಂದರೆ ಕಳೆದ 1 ತಿಂಗಳಿಂದನೂ ಕೂಡ ಈ ಒಂದು ನೀರಿನ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರೂ ಕೂಡ ಅದನ್ನ ತಲೆ ಕೆಡಿಸ್ಕೊಳ್ಳದೆ ಇರ್ತಕ್ಕಂಥದ್ದು ಇವತ್ತಿನ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾನು ನೇರವಾಗಿ ಜನರ ಬಳಿನೇ ಹೋಗ್ತೀನಿ, ಅವ್ರ ಸಮಸ್ಯೆ ಏನಂತಾನೆ ಕೇಳ್ತೀನಿ. ಮೇಡಮ್, ಏನು ಸಮಸ್ಯೆ ಆಗ್ತಿದೆ ಅವರಲ್ಲಿ? ನೀರಿಂದು ನಮಗೆ ಭಾಳ ಸಮಸ್ಯೆ ಸರ್. ಯಾವ ರೀತಿ ಸಮಸ್ಯೆ? ಸಮಸ್ಯೆ ಅಂತಂದ್ರೆ ನಮಗೆ ಏನಕ್ಕೂ ಉಪಯೋಗ ನೀರೇ ಇಲ್ಲ ಸರ್. ನಮಗೆ 2 ತಿಂಗಳಾಯ್ತು, ಬರೋದು ಹೋಗೋದು ಕೇಳೋದು ಆಯಿತು. PDOನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ನೀರು ಗಂಟೆನೂ ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಎಲ್ಲಿಗೆ ಹೋಗ್ಬೇಕು ಸರ್ ಕೇಳೋಕ್ಕೆ? ಈ ನಾಡಿ ಬಿಸಿಲು ಸುರಿತಾ ಐತೆ, ನೀರು ಇಲ್ದೇ ಹೆಂಗೆ ಸರ್ ಇರ್ಬೇಕು ನಾವು? ನಮ್ಮ ಕೈಲಿ ಆಗ್ತತ್ತ ತರೋಕೆ ಇಲ್ಲೇನು ಹೋಗಿ ಆಗಲ್ಲ. ಅದರಿಂದ ನಾನು ಇಲ್ಲಿಗೆ ಬಂದು ಈಗ 71 ವರ್ಷದಾಗ ಆಯ್ತು ನನಗೆ. ಅಲ್ಲೆಲ್ಲಿತ್ತು ಇಲ್ಲೇವರೆಗೂ ಬರೀ ನೀರಿಂದೇ ಬಾಂಡಾಟ ಆಗೈತೆ ನೋಡಿ ಸರ್. ಏನಿಲ್ಲ, ಪಂಚಾಯತಿಂದ ಏನಿದೆ ಸರ್, ಈಗ ಅಡ್ಮಿನಿಸ್ಟ್ರೇಟರ್ ಹಾಕ್ಯವ್ರೆ. ಅಡ್ಮಿನಿಸ್ಟ್ರೇಟರ್ ನೋಡ್ತಾರೆ ಇವತ್ತೇ ನಾವು ಅವ್ರು ಯಾವುದೇ ಥರದ ನೀರಿನ ಸಮಸ್ಯೆ DC ಅವ್ರು ಆರ್ಡರ್ ಕೊಟ್ಟವ್ರೆ. ಯಾವುದೇ ತಕ್ಷಣ ಏನು ಸಮಸ್ಯೆ ಇದೆ ಮಾಡಿರೋ ಪೈಪ್ ಲೈನ್ ಕಲೆಕ್ಷನ್ನು ಈ ಹೈವೇ ರೋಡಿಂದ 2 ದೊಡ್ಡ ಟ್ಯಾಂಕ್ ಇದೆ. 1 ಲಕ್ಷದ ಲೀಟರ್ ಒಂದಿದೆ, 50,000 ಲೀಟರ್ ಇದೆ. ಅದ್ರ ಮೇಲ್ಪಟ್ಟು ಟ್ಯಾಂಕ್ ಒಂದು ಮಾಡ್ಯಾರ ತುಂಗಭದ್ರಾ ಇಂಜಿನಿಯರ್ ನೀರಿಂದು. ಅದಕ್ಕೆ ಪೈಪ್ ಲೈನ್ ಕಲೆಕ್ಷನ್ ಕೊಡೋಕ್ಕಾಗ್ತದೆ 2 ತಿಂಗಳಿಂದ. ಅದು ಕೊಟ್ಟರೆ ಊರಿಗೆ 50% ಸಮಸ್ಯೆ ಬಗೆಹರಿತೈತೆ. ಇವರು PDO ಕೇಳಿದ್ರೆ ಅವ್ರು ಯಾರು ಶಿವಮೂರ್ತಿ ಅಂತ ನೀರಾವರಿ ಇರೋರು, ಅವರು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇವ್ರು ನೋಡಿದರೆ ನಾವೇ ಮಾಡೋಕ್ಕಾಗತ್ತಂತಾರೆ. ಆ ನೀರು ಗಂಟಿನೂ ಅದಕ್ಕೆ ಕೆಲವು ಗ್ರಾಮಸ್ಥರಿಗೆ ಸ್ಪಂದನೆ ಮಾಡಲ್ಲ, ಉಡಾಪೆ ಹೋಗ್ತಾರೆ. ಇದಕ್ಕೆ ಏನಾಗಿ ಕೇಳಿದ್ರೆ ಎಲ್ಲ ಪಂಚಾಯತಿಯಿಂದ ಹೆಡ್ ಕ್ವಾರ್ಟರ್ಸ್ ನಮಗೆ ನೀರಿನ ಭಾಳ ಅನ್ಯಾಯ ಆಗ್ತಿದೆ. ನೀರು ಮಸ್ತಿದೆ ಸರ್. ಈಗ ನೀರಿನ ಸಮಸ್ಯೆ ಶೀಘ್ರದಲ್ಲಿ ಬಗೆಹರಿಸಲಿಲ್ಲ ಅಂದರೆ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ನಾವು DC ಸರ್ಕಲ್ ಮುತ್ತಿಗೆ ಹಾಕ್ತೀವಿ ಸರ್, ಧರಣಿ ಮಾಡ್ತೀವಿ. ಹೋಗಿ ಅಲ್ಲಿ ಕೂತ್ಕೊಂಡು ಅವ್ರು ದೊಡ್ಡನೇ ಕೇಳ್ತೀವಿ, ಏನು ಪಂಚಾಯತಿಯಿಂದ ಹಿಂಗಿದೆ, ನಮಗೆ ಸಮಸ್ಯೆ ಮಾಡ್ತೀರಿ ಅಂತ. ಓಕೆ, ಇದಿಷ್ಟು ಮಾದನಾಯಕನಹಳ್ಳಿ ಪಂಚಾಯತಿ ಗ್ರಾಮಸ್ಥರ ಮಾತಾಗಿರ್ತಕ್ಕಂಥದ್ದು. ಕಿರಣ್ ಎಲ್ ತೊಡರನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.